ಭಾರತ 3 ಅಂಗಗಳ ಅಡಿಯಲ್ಲಿ ನಡೆಯುತ್ತೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸದ್ಯ ಭಾರತದಲ್ಲಿ ಸಾಕಷ್ಟು ಕೊರತೆ ಕಾಣಿಸ್ತಿದೆ. ಮುಖ್ಯ ವಿಚಾರ ಅಂತ ಹೇಳಿದ್ರೆ ನ್ಯಾಯಾಧೀಶರ ಸಂಖ್ಯೆ ಗಣನೀಯವಾಗಿ ಇಳಿಕೆಯನ್ನು ಕಾಣ್ತಾ ಇದ್ರೆ, ನ್ಯಾಯಾಧೀಶರ ಮೇಲಿನ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಅಂಕಿಅಂಶದ ಪ್ರಕಾರ 10 ಲಕ್ಷ ಜನರಿಗೆ ಕೇವಲ 17 ಜನ ನ್ಯಾಯಮೂರ್ತಿಗಳಿದ್ರೆ, ಮತ್ತೊಂದು ಅಂಕಿಅಂಶದ ಪ್ರಕಾರ 2 ಲಕ್ಷ ಜನರಿಗೆ, ಅಂದರೆ 2 ಲಕ್ಷ ಜನರಲ್ಲಿ ಏನೇ ತೊಂದರೆ ಆದರೂ, ಕಾನೂನು ತೊಡಕುಗಳಾದರೂ ಅದನ್ನು ತೀರ್ಮಾನ ಮಾಡೋಕ್ಕೆ ಇರೋದು ಒಬ್ಬರೇ ನ್ಯಾಯಾಧೀಶರು. ಸೊ ನ್ಯಾಯ ವ್ಯವಸ್ಥೆ ಎಷ್ಟು ದಿನದ ದಿನಕ್ಕೆ ಅಗತ್ಯವಾಗ್ತಾ ಇದೆಯೋ ಅದೇ ಪ್ರಮಾಣದಲ್ಲಿ ಅದನ್ನು ತೀರ್ಮಾನ ಮಾಡಬೇಕಾಗಿರುವಂಥವರು, ಅದರ ತಜ್ಞರು, ನ್ಯಾಯಮೂರ್ತಿಗಳ ಸಂಖ್ಯೆ ಕೊರತೆ ಆಗ್ತಿರೋದು ದೊಡ್ಡ ಸವಾಲಾಗಿದೆ. ಇನ್ನು ದೇಶದಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆ ಒಂದು ಕಡೆ ಆದರೆ, ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯನ್ನು ಕಾಣ್ತಾ ಇದೆ. 3.10 ಕೋಟಿ ಬಾಕಿ ಪ್ರಕರಣಗಳು ಇನ್ನೂ ತೀರ್ಮಾನ ಆಗಬೇಕಾಗಿದೆ. ಇನ್ನು 23% ಹೈಕೋರ್ಟ್ನ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಂತ ನಾವಾಗಲಿ ಯಾವುದೇ ಡೇಟಾ ಆಗಲಿ ಹೇಳ್ತಿಲ್ಲ. ಬದಲಾಗಿ ನ್ಯಾಯಮೂರ್ತಿಗಳು, ಅಂದರೆ ಕೆಲಸದ ಒತ್ತಡ ಹೆಚ್ಚಾಗಿ ನ್ಯಾಯಮೂರ್ತಿಗಳೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ, ಅದರಲ್ಲೂ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ನೀವು ಗಮನಿಸೋದಾದರೆ, ಖುದ್ದು ನ್ಯಾಯಮೂರ್ತಿಗಳಾದಂತಹ ಕೃಷ್ಣ ದೀಕ್ಷಿತ್ರವರು ತಮ್ಮದೇ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಬಹುತೇಕ ಒಬ್ಬೊಬ್ಬರು ನ್ಯಾಯಾಧೀಶರ ಮೇಲೆ ಕೇಸ್ಗಳನ್ನು ವಿಲೇವಾರಿ ಮಾಡೋದಕ್ಕೆ ದೊಡ್ಡ ಹೊರೆಯೇ ಬಿದ್ದಿದೆ ಅಂತ ಹೇಳಿ ಸ್ಪಷ್ಟನೆ ನೀಡ್ತಿದ್ದಾರೆ. ನ್ಯಾಯಾಧೀಶರಿಗೆ ಕೇಸ್ಗಳ ಒತ್ತಡದಿಂದಾಗಿ ಸಾಕಷ್ಟು ಸಾವು ನೋವಿನ ಪ್ರಕರಣಗಳು ಆಗಿರೋದೂ ಇದೆ ಅಂತ ಹೇಳಿ ಉದಾಹರಣೆಗಳನ್ನು ನೀಡಲಾಗಿದೆ. ಕನಿಷ್ಠ ಅಂತ ಹೇಳಿದ್ರೆ ಒಂದು ದಿನಕ್ಕೆ 600ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕರ್ನಾಟಕದಲ್ಲಿ ನ್ಯಾಯಾಧೀಶರು ವಿಲೇವಾರಿ ಮಾಡಬೇಕಾಗಿರುವಂತಹ ಸಂದರ್ಭ ಎದುರಾಗಿದೆ. ಇದು ನ್ಯಾಯಾಧೀಶರ ಕೊರತೆಗೆ ಕೈಗನ್ನಡಿಯಾಗಿದೆ. ಅದರಲ್ಲೂ ಹೈಕೋರ್ಟ್ನ ಒಂದು ಮಹಡಿಯಲ್ಲಿ ಬಹುತೇಕ ಹಲವು ಕೊಠಡಿಗಳು ನ್ಯಾಯಾಧೀಶರ ಕೊರತೆಯಿಂದಾಗಿ, ಕೊಠಡಿ ಅಂತ ಹೇಳಿದ್ರೆ ಕಲಾಪವನ್ನು ನಡೆಯುವಂಥದ್ದು, ನ್ಯಾಯಾಂಗ ಕಲಾಪ ಏನು ನಡೆಯುತ್ತೆ ಆ ಭಾಗದಲ್ಲಿ ಅದೆಲ್ಲವೂ ಕ್ಲೋಸ್ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ನ್ಯಾಯಾಧೀಶರ ಕೊರತೆ ಕಾಣ್ತಾ ಇದೆ. ದಿನೇ ದಿನೇ ಕೇಸ್ಗಳು ಜಾಸ್ತಿ ಆಗ್ತಿದೆ, ರಾಬ್ರಿ ಆಗ್ತಿದೆ, ಗಲಾಟೆ ಆಗ್ತಾ ಇದೆ, ಕೊಲೆ ಆಗ್ತಿದೆ, ಜೊತೆಗೆ ಟೆಕ್ನಿಕಲ್ ಸಮಸ್ಯೆಗಳು ಶುರುವಾಗಿದೆ. ಅಂದರೆ ಡಿಜಿಟಲ್ ಹ್ಯಾಕಿಂಗ್ಗಳು, ಡಿಜಿಟಲ್ ಮೋಸ ಕೇಸ್ ಜಾಸ್ತಿ ಆಗ್ತದೆ. ಹೀಗೆ ಹಲವು ಕೇಸ್ಗಳಿದ್ದು ಅದೆಲ್ಲವೂ ವಿಲೇವಾರಿ ಮಾಡೋದಕ್ಕೆ ನ್ಯಾಯಾಧೀಶರಿಗೆ ಬೇಕಾದಂತಹ ಸಂಖ್ಯೆ ಲಭ್ಯವಾಗ್ತಾ ಇಲ್ಲ. ಇನ್ನು ನ್ಯಾಯಾಧೀಶರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗೋದಕ್ಕೆ ಹಲವು ಕಾರಣ ಇದೆ. ಮೊದಲನೇದಾಗಿ ಕೊಲಿಜಿಯಂ ಸಿಸ್ಟಮ್, ಅಂದರೆ ಯಾರು ಮುಂಚಿತವಾಗಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ, ಯಾರಿಗೆ ಯಾವ ಹುದ್ದೆಗಳು ಸಿಗಬೇಕು, ಯಾರು ಯಾವಾಗ ಅವರ ಪದವಿಯನ್ನು ಮುಗಿಸಿದ್ದಾರೆ, ಅವರ ಶ್ರೇಣಿ ಏನು, ಅವರು ಪಡೆದಿರುವಂತಹ ಅಂಕಗಳೇನು, ಇದರ ಮೇಲೆ ತೀರ್ಮಾನವಾಗುತ್ತೆ. ಯಾರು ಜಾಸ್ತಿ ಹೈಯರ್ ಆಗಿ ಮುಂಚೆ ಸೇರಿರ್ತಾರೆ, ಸೇವೆ ಜಾಸ್ತಿ ಸಲ್ಲಿಸಿರ್ತಾರೆ, ಅವ್ರನ್ನ ನ್ಯಾಯಾಧೀಶರಾಗಿ ಆಯ್ಕೆ ಮಾಡಲಾಗುತ್ತೆ. ಇನ್ನು ಎರಡನೇ ವಿಚಾರ ಅಂತ ಹೇಳಿದ್ರೆ ನೇಮಕಾತಿ. ಕರ್ನಾಟಕ ಆದರೆ ರಾಜ್ಯಪಾಲರು, ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಷ್ಟ್ರಪತಿಗಳು ಹಾಗೂ ಕೊಲಿಜಿಯಂ ಸಿಸ್ಟಮನ್ನು ಗಮನಿಸಿ ನೇಮಕ ಮಾಡಲಾಗುತ್ತೆ. ಈ ಸಿಸ್ಟಮ್ನ ವೇಗದಲ್ಲೂ ಸಹ ಸಾಕಷ್ಟು ಕಡಿಮೆ ಆಗಿರೋದು ನ್ಯಾಯಮೂರ್ತಿಗಳ ಕೊರತೆಗೆ ಕಾರಣವಾಗಿದೆ. ಇನ್ನು ಕಾನೂನು ಸಮಿತಿ ತನ್ನ 120ನೇ ವರದಿಯಲ್ಲಿ ಒಂದಂತೂ ಸ್ಪಷ್ಟಪಡಿಸಿದೆ. ಯಾಕೆ ನ್ಯಾಯ ವಿಳಂಬ ಆಗ್ತಿದೆ ಅಂದಾಗ ಕನಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಇಳಿಕೆಯಾಗಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಅದರಲ್ಲೂ 10 ಲಕ್ಷ ಮಂದಿ ಜನರಿದ್ರೆ ಅವ್ರಿಗೆ ಕನಿಷ್ಠ 50 ಜನರಾದರೂ, ಅಂದರೆ 10 ಲಕ್ಷ ಜನರಿದ್ರೆ ಅದರಲ್ಲಿ 50 ಮಂದಿ ನ್ಯಾಯಮೂರ್ತಿಗಳಾದರೂ ಇರಲಿ ಅಂತ ಹೇಳಿ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ನಮ್ಮದು ಆಲ್ಮೋಸ್ಟ್ ಇರುವಂತಹ ಎಲ್ಲ ಕಾಯ್ದೆಗಳು, ಕಾನೂನನ್ನು ನೋಡಿದಾಗ ಇಂಗ್ಲೆಂಡ್ನಿಂದ ನಾವು ಸಾಕಷ್ಟು ಪ್ರಭಾವವನ್ನು ಪಡೆದಿದ್ದೀವಿ. ಹಾಗಾದರೆ ಭಾರತೀಯ ಕಾನೂನು ಇಂಗ್ಲೆಂಡ್ ಕಾನೂನಲ್ಲಿ ಸಾಕಷ್ಟು ಎರವಲು ಪಡೆದಿರುವ ಹಿನ್ನೆಲೆಯಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರುವ ಅಂಶ ಅಂದರೆ ಇಂಗ್ಲೆಂಡ್ನಲ್ಲಿ ಯಾವ ರೀತಿ ಅಂಕಿಅಂಶ ಇದೆ ಅನ್ನೋದನ್ನು ಸಹ ನೋಡಬೇಕಿದೆ. ಇಂಗ್ಲೆಂಡ್ನಲ್ಲಿ ಸಾಕಷ್ಟು ಸಂಖ್ಯೆಯನ್ನು ನಾವು ಗಮನಿಸೋದಾದರೆ 10 ಲಕ್ಷ ಮಂದಿ ಜನರಿಗೆ ಕನಿಷ್ಠ 51 ಮಂದಿ ನ್ಯಾಯಾಧೀಶರಿದ್ದಾರೆ. ಭಾರತ ಸಂವಿಧಾನದಲ್ಲಿ ನಾವು ಈಗ ಅಳವಡಿಕೆ ಮಾಡಿಕೊಂಡಿರುವಂತಹ ಕಾನೂನುಗಳಲ್ಲಿ ಇಂಗ್ಲೆಂಡ್ನಿಂದ ಸಾಕಷ್ಟು ಎರವಲು ಪಡೆದಿದ್ದೀವಿ. ಬಿಕಾಸ್ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು, ಸಾಕಷ್ಟು ದೇಶಗಳು, ಎಲ್ಲ ದೇಶಗಳಿಂದ ಪಡೆದಿದ್ವಿ, ಅದರಲ್ಲಿ ಇಂಗ್ಲೆಂಡ್ನಲ್ಲೂ ಸಹ ಸಾಕಷ್ಟು ಪಡೆದಿದ್ದೀವಿ. 10 ಲಕ್ಷ ಜನರಿಗೆ ನೀವು ನೋಡೋದಾದರೆ ಇಂಗ್ಲೆಂಡ್ನಲ್ಲಿ 75 ಮಂದಿ ನ್ಯಾಯಾಧೀಶರಿದ್ದಾರೆ. ಅದೇ ರೀತಿ ನೀವು ಕೆನಡಾ ನೋಡೋದಾದರೆ 42 ಜನ ನ್ಯಾಯಮೂರ್ತಿಗಳಿದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳನ್ನು ನೋಡಿದಾಗ ಜನಸಂಖ್ಯೆಗೆ ಅನುಗುಣವಾಗಿ, ಕೇಸ್ಗಳಿಗೆ ಅನುಗುಣವಾಗಿ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಆದರೆ ನಮ್ಮ ಭಾರತದಲ್ಲಿ ನ್ಯಾಯಮೂರ್ತಿಗಳಿಗೆ ಕೆಲಸದ ಒತ್ತಡ, ಜನರಿಗೆ ನ್ಯಾಯ ತಡವಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನ್ಯಾಯಮೂರ್ತಿಗಳ ಕೊರತೆ.
ಮುಂದಾದರೂ ಈ ಸಿಸ್ಟಮ್ನಲ್ಲಿ ಸಾಕಷ್ಟು ವೇಗ ಪಡೀಲಿ ಅನ್ನೋದು ನ್ಯಾಯವನ್ನು ಬಯಸ್ತಿರುವಂತಹ ಜನರ ಆಶಯವಾಗಿದೆ.